ಕೋನ ನಿರ್ಧಾರಕ ಗುಣ ಅಥವಾ ಕೋಕೋ ಪ್ರಮೇಯದ ಸಾಧನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿ ಎರಡು ತ್ರಿಭುಜಗಳನ್ನು ನಾವು ಬರ್ಕೊಳ್ಬೇಕಾಗತ್ತೆ, ಎ ಬಿ ಸಿ ಮತ್ತು ಡಿ ಇ ಎಫ್. ಅದನ್ನು ನಾವು ದತ್ತದಲ್ಲಿ ಏನಂತ ಬರಿತೀವಿ ಅಂತ ನೋಡ್ಕೊಳ್ಳಿ ಮಕ್ಕಳೇ. ದತ್ತ ಈ ತ್ರಿಭುಜವನ್ನು ಬರ್ಕೊಳ್ಳಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಸರಿನಾ ಮಕ್ಕಳ. ಎಗೆ ಡಿ ಅನ್ನು ಬರೀರಿ, ಕೋನ ಎಗೆ ಕೋನ ಡಿ ಅಂತ ಬರೀರಿ. ಹಾಗೆಯೇ ಕೋನ ಬಿಗೆ ಕೋನ ಇ ಅಂತ ಬರೀರಿ. ನೋಡಿ, ಎರಡನೇ ಅಕ್ಷರವನ್ನು ಬರಿತಾ ಇದ್ದೀನಿ. ಕೋನ ಸಿಗೆ ಕೋನ ಎಫ್ ಅಂತ ಮೂರನೇ ಅಕ್ಷರವನ್ನು ಬರೆದಿದ್ದೀನಿ. ನೋಡಿ, ಎ ಬಿ ಸಿ ಮತ್ತು ಡಿ ಎಫ್ ಅಂತ ಬರ್ಕೊಂಡಾಗ ನೀವು ಎಗೆ ಡಿ ಅನ್ನು ಬರ್ಕೋಬೇಕು, ಬಿಗೆ ಇ ಅನ್ನು ಬರ್ಕೋಬೇಕು, ಸಿಗೆ ಎಫ್ ಅನ್ನು ಬರ್ಕೋಬೇಕು. ನಂತರ ಸಾಧನೆಯ ನೋಡಿ ಮಕ್ಕಳೇ, ಎರಡು ಅಕ್ಷರ ಎ ಬಿ ಡಿ ಇ ಆ ರೀತಿ ತಗೊಳ್ಳಿ. ಎ ಬಿ ಡಿವೈಡ್ ಬೈ ಡಿ ಇನ ತಗೊಳ್ಳಿ ಇಲ್ಲಿ ಕೊನೆಯ ಎರಡು ಅಕ್ಷರ ತಗೊಳ್ಳಿ. ಬಿ ಸಿಗೆ ಇ ಎಫ್ ತಗೊಳ್ಳಿ, ಬಿ ಸಿಗೆ ಇ ಎಫ್ ತಗೊಳ್ಳಿ ನೋಡಿ, ಒಂದು ಅಕ್ಷರವನ್ನು ಬಿಟ್ಟು ತಗೊಳ್ಳಿ ಮಕ್ಕಳೇ. ಎ ಸಿ ತಗೊಂಡ್ರೆ ಡಿ ಎಫ್ ತಗೊಳ್ಳಿ, ಎ ಸಿ ತಗೊಂಡು ಡಿ ಎಫ್ ಅನ್ನು ತಗೊಂಡ್ರೆ ನಿಮಗೆ ಸಾಧನೆಯ ಮುಗೀತು. ನಂತರ ಕನ್ಸ್ಟ್ರಕ್ಷನ್ ಮಕ್ಕಳೇ, ರಚನೆ ಏನು ಮಾಡೋಣ ಅಂದರೆ, ಡಿ ಇ ಮೇಲೆ ಒಂದು ಪಾಯಿಂಟನ್ನು ಗುರ್ತು ಮಾಡ್ಕೊಳ್ಳಿ, ಡಿ ಎಫ್ ಮೇಲೂ ಒಂದು ಪಾಯಿಂಟನ್ನು ಗುರ್ತು ಮಾಡ್ಕೊಳ್ಳಿ. ಅದಕ್ಕೆ ಎಮ್ಮು ಮತ್ತು ಎನ್ ಅಂತ ಹೆಸರು ಕೊಡಿ, ಎಮ್ಮು ಮತ್ತು ಎನ್ ಅಂತ ಹೆಸರು ಕೊಡಿ ಮಕ್ಕಳೇ. ಎಮ್ಮನ್ನು ಏನು ಮಾಡಬೇಕು, ಸೇರಿಸ್ಬೇಕು. ಸರಿನಾ? ಅದನ್ನು ಇಲ್ಲಿ ರಚನೆಯಲ್ಲಿ ಬರೀರಿ ಮಕ್ಕಳೇ. ಹೇಗೆ ಬರಿತೀವಿ ಅಂದರೆ, ಎ ಬಿ ನೋಡಿ, ಎ ಬಿಗೆ ಡಿ ಎಮ್ ಇವೆರಡನ್ನ ತಗೊಳ್ಬೇಕು. ಎ ಬಿ ಡಿ ಎಮ್ ನೋಡಿ, ಎ ಬಿ ಡಿ ಎಮ್ ಮತ್ತು ನೋಡಿ ಎ ಸಿ ಡಿ ಎನ್, ಎ ಸಿ ಡಿ ಎನ್. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೀರಿ ಮಕ್ಕಳೇ. ಎ ಬಿಗೆ ಡಿ ಎಮ್ ತಗೊಳ್ಳಿ, ಎ ಸಿಗೆ ಡಿ ಎನ್ ತಗೊಳ್ಳಿ. ಆಗುವಂತೆ ಎಮ್ ಎನ್ ರಚಿಸಿ. ನಂತರ ಸಾಧನೆ ಮಕ್ಕಳೇ, ಪ್ರೂಫ್ ನೋಡೋಣ. ಸಾಧನೆ ನೋಡೋಣ ಮಕ್ಕಳೇ. ಇಲ್ಲಿ ಹೇಳಿಕೆಗಳು ಮತ್ತು ಕಾರಣಗಳು ಅಂತ ಬರ್ಕೊಂಡಿದ್ದೀನಿ. ಇಲ್ಲಿಂದ ಆದ ನಂತರ ಇಲ್ಲಿ ಬರಿತೀನಿ ಮಕ್ಕಳೇ. ನೀವು ಕಂಟಿನ್ಯೂಸ್ ಆಗಿ ಬರಿತಾ ಹೋಗಬೇಕು, ಒಂದ್ರ ಕೆಳಗಡೆ ಒಂದನ್ನು ಬರಿತಾ ಹೋಗಬೇಕು. ಹೇಳಿಕೆಗಳಲ್ಲಿ ನೋಡೋಣ ಮಕ್ಕಳೇ. ಈಗ ಇಲ್ಲಿ ಒಂದು ತ್ರಿಭುಜ ಕಾಣಿಸುತ್ತೆ ನೋಡಿ ಮಕ್ಕಳೇ. ಚಿಕ್ಕ ತ್ರಿಭುಜಗಳನ್ನ ತಗೊಳ್ಬೇಕಷ್ಟೇ. ಎ ಬಿ ಸಿ ಅನ್ನೋದೊಂದು, ಡಿ ಎಮ್ ಎನ್ ಅನ್ನೋದು ಒಂದು ತಗೊಳ್ಬೇಕು. ಸರಿನಾ ಮಕ್ಕಳ? ಯಾವ ತ್ರಿಭುಜ ತಗೋಬೇಕು? ತ್ರಿಭುಜ ಎ ಬಿ ಸಿ ಇಲ್ಲಿ ಕಾಣಿಸುತ್ತಲ್ಲ, ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಮ್ ಎನ್ ತಗೊಳ್ಬೇಕು ಮಕ್ಕಳೇ. ಹುಷಾರು, ಡಿ ಎಫ್ ತಗೊಳ್ಳೋಂಗಿಲ್ಲ ಇವಾಗ. ಬರೀ ಚಿಕ್ಕದು ತ್ರಿಭುಜವನ್ನು ಮಾತ್ರ ತಗೊಳ್ಬೇಕು. ಡಿ ಎಮ್ ಎನ್ ತಗೊಳ್ತಾ ಇದ್ದೀನಿ, ಡಿ ಎಮ್ ಎನ್ಗಳಲ್ಲಿ. ಸರಿನಾ ಮಕ್ಕಳ? ಈಗ ರಚನೆಯಲ್ಲಿ ಏನಿದೆಯೋ ಅದನ್ನು ಫಸ್ಟ್ ಬರೀರಿ, ಇದನ್ನು ಫಸ್ಟ್ ಬರೀರಿ. ಎ ಬಿ ಡಿ ಎಮ್ನ ಫಸ್ಟು. ನಂತರ ಎ ಡಿ ಅಂತ ದತ್ತದಲ್ಲಿ ಇದೆಯಲ್ಲ ಮಕ್ಕಳೇ, ಅದನ್ನು ಸೆಕೆಂಡ್ ಬರೀರಿ. ಮತ್ತು ಇನ್ನೊಂದು ಸಲ ರಚನೆಯಲ್ಲಿ ಇದೆಯಲ್ಲ, ಅದನ್ನು ಮೂರನೇ ಸಲ ಬರೀರಿ. ಸರಿನಾ? ಎ ಬಿ ಡಿ ಎಮ್ ಬರೀರಿ. ಎ ಬಿ ಡಿ ಎಮ್ ನೋಡಿ, ಎ ಬಿ ಡಿ ಎಮ್ ಎಲ್ಲಿದೆ? ರಚನೆ ಇದೆ, ಅದನ್ನೇ ಕಾರಣ ಬರೀರಿ, ರಚನೆ. ನಂತರ ದತ್ತದಲ್ಲಿ ಇದೆಯಲ್ಲ, ಕೋನ ಎ ಕೋನ ಡಿ, ಕೋನ ಎ ಕೋನ ಡಿ ಬರೀರಿ. ಅದೆಲ್ಲಿದೆ? ದತ್ತದಲ್ಲಿದೆ. ನಂತರ ಎ ಸಿ ಡಿ ಎನ್ ಇದೆಯಲ್ಲ ಮಕ್ಕಳ, ಎ ಸಿ ಡಿ ಎನ್ ಬರೀರಿ. ಎ ಸಿ ಡಿ ಎನ್ ಎಲ್ಲಿದೆ? ರಚನೆಯಲ್ಲಿದೆ, ರಚನೆ. ರಚನೆಯಲ್ಲಿದೆ, ಅದನ್ನು ಬರೀರಿ. ಓಕೆನಾ ಮಕ್ಕಳ? ಈಗ ಇವೇ ಎರಡು ಟ್ರಯಾಂಗಲ್ನ ಬರೀರಿ. ಟ್ರಯಾಂಗಲ್ ಎ ಬಿ ಸಿ ನೋಡಿ, ಮತ್ತು ಚಿಹ್ನೆ ತೆಗೆದುಬಿಟ್ಟು ಈ ಚಿಹ್ನೆ ಹಾಕಿ. ಸರ್ವಸಮ ತ್ರಿಭುಜ ಡಿ ಎಮ್ ಎನ್, ತ್ರಿಭುಜ ಡಿ ಎಮ್ ಎನ್. ಸರಿನಾ ಮಕ್ಕಳ? ಇದೊಂದಕ್ಕೆ ಸಿದ್ಧಾಂತ ಬಾಕೋಬ ಅಂತ ಬರೀರಿ. ಸರಿನಾ ಮಕ್ಕಳ? ನಂತರ ಇಲ್ಲಿ ನೋಡಿ, ಮಧ್ಯದಕ್ಷರ ಇವೆರಡನ್ನ ಕೋನ ಅಂತ ಬರೀರಿ ಮಕ್ಕಳೇ. ಕೋನ ಬಿ ಕೋನ ಎಮ್ ಅಂತ ಬರೀರಿ. ಸರಿನಾ? ಮಧ್ಯದಕ್ಷರನ ಬರೆದಿದ್ದೀನಿ, ಕೋನ ಹಾಕಿ ಬರೀಬೇಕು ಮಕ್ಕಳೇ.
ನಂತರ ಕೊನೆ ಎರಡು ಅಕ್ಷರ ಬಿ ಸಿ ಎಮ್ ಎನ್ ತಗೋಬೇಕು. ಬಿ ಸಿ ಇಸ್ ಈಕ್ವಲ್ ಟು ಎಮ್ ಎನ್ ತಗೊಳ್ಳಿ. ಸರಿನಾ ಮಕ್ಕಳ? ಇಷ್ಟಾದಮೇಲೆ ಇದಕ್ಕೆ ಸ ತ್ರಿ ಅ ಭ ಅಂತ ಬರೀರಿ. ಸಿ ಪಿ ಸಿ ಟಿ ಅಂತ ಬರೀಬೇಕು. ಸರಿನಾ ಮಕ್ಕಳ? ಇಷ್ಟು ಆದ ನಂತರ ನೋಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಎಮ್ ಅಂತ ಇದೆಯಲ್ಲ ಅದು ಈಸ್ ಈಕ್ವಲ್ ಟು ನೋಡಿ ಕೋನ ಇ ಅಂತ ಬರೀಬೇಕು. ಸರಿನಾ ಮಕ್ಕಳ? ಕೋನ ಇ ಅಂತ ಬರೀಬೇಕು. ಇದು ಆಲ್ರೆಡಿ ನಮಗೆ ದತ್ತದಿಂದನೇ ಗೊತ್ತಿರುತ್ತೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಇ ಅಂತ ಗೊತ್ತಾಯಿತು. ಸರಿನಾ ಮಕ್ಕಳ? ಇದಾದಮೇಲೆ ನೋಡಿ ಈ ಕಡೆ ಬರೀತೀನಿ ನಾನು. ಎಮ್ ಎನ್ ಸಮಾಂತರ ಇ ಎಫ್ ಅಂತ ಬರೀಬೇಕು ಮಕ್ಕಳೇ. ಇದು ಕೂಡ ಏನು ಮಕ್ಕಳೇ? ಹೇಳಿಕೆಗಳು ಮತ್ತು ಕಾರಣಗಳು. ಕೆಲವು ಕಾರಣಗಳನ್ನು ನೀವು ಮರೆತರೆ ಬರೆಯುವಂಥ ಅವಶ್ಯಕತೆ ಇರಲ್ಲ, ಆದರೆ ಬರೀಲೇಬೇಕು ಎಕ್ಸಾಮ್ನಲ್ಲಿ. ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಕೊನೆಗೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಎಮ್ ಇಸ್ ಈಕ್ವಲ್ ಟು ಕೋನ ಇ ಆದ ನಂತರ ನೋಡಿ ಎಮ್ ಎನ್ ಸಮಾಂತರ ಇ ಎಫ್ ಅಂತ ಬರೀರಿ. ಎಮ್ ಎನ್ ಸಮಾಂತರ ಇ ಎಫ್ ಇದನ್ನು ಬರೀಬೇಕು ಮಕ್ಕಳೇ. ಥೇಲ್ಸ್ ಪ್ರಮೇಯದಲ್ಲಿ ಇದನ್ನು ಕಲ್ತಿರ್ತೀರ. ಎಮ್ ಎನ್ ಸಮಾಂತರ ಇ ಎಫ್ ಅಂತ ಬರೀರಿ. ಇದಾದ ನಂತರ ನೋಡಿ ಥೇಲ್ಸ್ ಪ್ರಮೇಯದಲ್ಲಿ ಕಲ್ತಿದ್ರಲ್ಲ, ಚಿಕ್ಕದು ಡಿವೈಡ್ ಬೈ ಚಿಕ್ಕದು ಡಿ ಎಮ್ ಎಮ್ ಇ ಅಂತ ಕಲ್ತಿದ್ರಿ ಅಲ್ವಾ. ಈಗ ನಾವೇನು ಬರಿತೀವಿ? ಚಿಕ್ಕದು ಬೈ ದೊಡ್ಡದು ಬರಿತೀವಿ ಮಕ್ಕಳೇ. ಡಿ ಎಮ್ ಡಿವೈಡ್ ಬೈ ಡಿ ಇ ಅಂತ ತಗೋಬೇಕು. ಅರ್ಥ ಆಯ್ತಾ ಮಕ್ಕಳ? ಡಿ ಎಮ್ ಡಿವೈಡ್ ಬೈ ಡಿ ಇ ಇಸ್ ಈಕ್ವಲ್ ಟು ನೋಡಿ ಡಿ ಎನ್ ಡಿವೈಡ್ ಬೈ ಡಿ ಎಫ್ ತಗೋಬೇಕು. ಡಿ ಎನ್ ಡಿವೈಡೆಡ್ ಬೈ ಡಿ ಎಫ್ ಅಂತ ತಗೋಬೇಕು. ನೋಡಿ ಡಿ ಇಂದ ಎನ್ನು, ನಂತರ ಡಿ ಇಂದ ಎಫ್ ಅಂತ ತಗೋಬೇಕು. ಇಸ್ ಈಕ್ವಲ್ ಟು ನಂತರ ಇದು ಎಮ್ ಎನ್ ಡಿವೈಡ್ ಬೈ ಇ ಎಫ್. ಎಮ್ ಎನ್ ಡಿವೈಡ್ ಬೈ ಇ ಎಫ್. ಅರ್ಥ ಆಯ್ತಾ ಮಕ್ಕಳ? ಇದು ಕಾರಣ ಥೇಲ್ಸ್ನ ಉಪಪ್ರಮೇಯ. ಇದು ಥೇಲ್ಸ್ನ ವಿಲೋಮ ಪ್ರಮೇಯ. ಅನುರೂಪ ಕೋನಗಳು ಸಮ ಅಂತ ಬರೀಬೇಕು ಮಕ್ಕಳ. ಇಲ್ಲಿ ಅನುರೂಪ ಕೋನಗಳು ಈ ಕಾರಣಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಲಾಸ್ಟ್ ಸ್ಟೆಪ್ ಮಕ್ಕಳೇ ಇಲ್ಲಿಗಾಗಿದೆ. ಸಾಧನೆಯನ್ನು ಇಲ್ಲಿ ಬರೆಯೋದಷ್ಟೇ. ಎ ಬಿ ಡಿವೈಡ್ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿಗೆ ಸಾಧಿಸಿದೆ ಅಂತ ಬರೆದ್ರೆ ನಿಮಗೆ ಕೋಕೋ ಪ್ರಮೇಯದ ಸಾಧನೆ ಮುಗೀತು.